ನರೇಂದ್ರ ಮೋದಿ ದೇಶದ ಅತ್ಯಂತ ದೀರ್ಘಾವಧಿಯ ಪ್ರಧಾನಿಯಾಗಿ ಇವತ್ತು ದಾಖಲೆ ಬರೆದಿದ್ದಾರೆ. ಅವರು 4399ನೇ ದಿನ ಪ್ರಧಾನಿಯಾಗಿ ಮುಂದುವರೆದಿದ್ದಾರೆ. ಅಲ್ಲಿಗೆ 4398 ದಿನಗಳ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನ ಮುರಿದಿದ್ದಾರೆ. ಒಂದು ವರ್ಷದ ಹಿಂದೆನೆ 4077 ದಿನಗಳ ಇಂದಿರಾ ಗಾಂಧಿಯ ದೀರ್ಘಾವಧಿ ಪ್ರಧಾನಿ ದಾಖಲೆ ಏನಿತ್ತು ಅದನ್ನು ಕೂಡ ಮುರಿದಿದ್ರು. ಹಾಗಾದ್ರೆ ಕೇವಲ ದಿನಗಳಿಗೆ ಪ್ರಧಾನಿಯಾಗಿ ದಾಖಲೆಯನ್ನ ಬರೆದ ಮೋದಿ ಸಾಧನೆಯನ್ನ ಮಾಡಿದ್ದೇನು? ನರೇಂದ್ರ ಮೋದಿ ಅವಧಿ 3ನೇ ಅವಧಿಯಾಗಿ 2014ರ ನಂತರ 3ನೇ ಅವಧಿಗೆ ಪ್ರಧಾನಿ, 12 ವರ್ಷದ ಪ್ರಧಾನಿ ಅಂದ್ರೆ ಮೋದಿ ಸಾಧನೆಗಳಲ್ಲಿ ಮೆಚ್ಚುವಂತದ್ದೇನಿತ್ತು? ನರೇಂದ್ರ ಮೋದಿ ಸಾಧನೆಗಳಲ್ಲಿ ದೇಶದ ಆರ್ಥಿಕತೆಯನ್ನ 4ನೇ ಸ್ಥಾನಕ್ಕೇರಿಸಿದ್ದು ಅತ್ಯಂತ ದೊಡ್ಡ ಸಾಧನೆಗಳಲ್ಲೊಂದು. ಆರ್ಥಿಕತೆಯ ಗಾತ್ರ ಇತ್ತಲ್ಲ, ಅಂದ್ರೆ 2014ರಲ್ಲಿ 1,93,000 ಕೋಟಿ ಇದ್ದಿದ್ದನ್ನ 37,50,000 ಕೋಟಿಗೆ ಏರಿಸಿದ್ದಾರೆ ನರೇಂದ್ರ ಮೋದಿ. ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯಲ್ಲಿ ಭಾರತ ಅತೀವ ವೇಗವನ್ನ ಪಡ್ಕೊಂಡಿದೆ. 2 ಲಕ್ಷ ಕೋಟಿ ಇಂದ 12 ಲಕ್ಷ ಕೋಟಿಗೆ, ಅಂದ್ರೆ 10 ಲಕ್ಷ ಕೋಟಿಯಷ್ಟು ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಉತ್ಪಾದನೆ ಹೆಚ್ಚಾಗಿದೆ. ವಿದ್ಯುತ್ ಕೊಡುವ ವಿಚಾರದಲ್ಲಿ ನರೇಂದ್ರ ಮೋದಿ 2014ರಲ್ಲಿ ಅಧಿಕಾರ ವಹಿಸಿಕೊಂಡಾಗ ದೇಶದಲ್ಲಿ 18,000 ಹಳ್ಳಿಗಳಿಗಷ್ಟೇ ವಿದ್ಯುತ್ ಇತ್ತು. ಈಗ 2026ರ ವೇಳೆಗೆ 5,97,500 ಹಳ್ಳಿಗಳಿಗೆ ವಿದ್ಯುತ್ ತಲುಪಿದೆ. ಇನ್ನು ಕೂಡ ಕೆಲವು ಹಳ್ಳಿಗಳಿಗೆ ತಲುಪೋದಕ್ಕೆ ಬಾಕಿ ಇದೆ, ಆದ್ರೆ ಬಹುತೇಕ ಹಳ್ಳಿಗಳಿಗೆ ವಿದ್ಯುತ್ ತಲುಪಿದೆ. ಶಸ್ತ್ರಾಸ್ತ್ರ ರಫ್ತು ವಿಚಾರದಲ್ಲಿ ನರೇಂದ್ರ ಮೋದಿ ಮೇಕ್ ಇನ್ ಇಂಡಿಯಾವನ್ನ ಜಾರಿಗೆ ತಂದ ಮೇಲೆ 2014ರಲ್ಲಿ ಭಾರತದ ರಫ್ತು ಕೇವಲ 700 ಕೋಟಿ ಇತ್ತು. ಅದು ಈಗ 23,000 ಕೋಟಿಗೆ ಏರಿಕೆಯಾಗಿದೆ. ನರೇಂದ್ರ ಮೋದಿ ಬಂದ ನಂತರ ಮಾಡಿದಂತ ಕೆಲವು ಸಾಧನೆಗಳು ಅಂತ ಹೇಳ್ಬೋದು. ನಿರುದ್ಯೋಗದ ದರದಲ್ಲಿ ಇಳಿಕೆಯಾಗಿದೆ. ಏನೇ ವಿರೋಧ ಪಕ್ಷಗಳು ಪದೇ ಪದೇ ದನಿ ಎತ್ತಬಹುದು. 2014ರಲ್ಲಿ ನಿರುದ್ಯೋಗ ದರ 6% ಇತ್ತು, ಈಗ 3.1%ಕ್ಕೆ ಇಳಿದಿದೆ. ದೇಶದಲ್ಲಿ ವಿಮಾನ ನಿಲ್ದಾಣಗಳು ಹೆಚ್ಚಾಗಿದ್ದಾವೆ, ವೇಗ ಸಿಕ್ಕಿದೆ ಮೆಟ್ರೋಗೆ. ಇದೆಲ್ಲವನ್ನ ಒಂದು ಕಡೆ ನೋಡೋದಾದ್ರೆ, ಮತ್ತೊಂದು ಕಡೆ ನರೇಂದ್ರ ಮೋದಿ ಎದುರಿಸಿದಂತ ಸವಾಲುಗಳಿತ್ತಲ್ಲ, ಅದು ಕೊರೋನಾದಂತ ಸವಾಲನ್ನ, ಶತಮಾನಕ್ಕೊಮ್ಮೆ ಬರುವಂತ ಸವಾಲು ಅಂತ ಹೇಳ್ತೀವಿ. ಒಂದು ಕಾಲದಲ್ಲಿ ಪ್ಲೇಗ್ ಬಂದಿತ್ತು, ಅದಾದ ನಂತರ ಈ ಏನು ಕೊರೋನಾವನ್ನ ಎದುರಿಸಿದಂತ ರೀತಿ ಇತ್ತಲ್ಲ, ಅದನ್ನ ಇಡೀ ಜಗತ್ತೇ ಮೆಚ್ಚಿಕೊಳ್ತು. ನರೇಂದ್ರ ಮೋದಿ ಜಾಗತಿಕ ನಾಯಕನಾಗಿ ಎಲ್ಲಿ ದೊಡ್ಡ ಹೆಜ್ಜೆಯನ್ನ ಇಟ್ರು ಅಂತ ಹೇಳಿದ್ರೆ, ಅದು ಕೊರೋನಾ ಬಂದಾಗ ಭಾರತ ತನ್ನ ದೇಶದ 150 ಕೋಟಿ ಜನರಿಗೆ ವ್ಯಾಕ್ಸಿನ್ ಅನ್ನ ತಯಾರು ಮಾಡಿಕೊಂಡು ಜಗತ್ತಿನ 100 ದೇಶಗಳಿಗೆ ವ್ಯಾಕ್ಸಿನ್ ಅನ್ನ ಹಂಚಿತು. ಅಲ್ಲಿ ಭಾರತ ವಿಶ್ವ ಬಂಧು ಅಂತ ಕರೆಸಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದು. ಇದರಿಂದಾಗಿನೇ ಭಾರತಕ್ಕೊಂದು ಹೊಸ ನಾಯಕತ್ವದ ವೇಗ ಸಿಕ್ಕಿದ್ದು. ಅದು AI ಸಮಿಟ್ ಮಾಡುವ ವಿಚಾರ ಇರ್ಬೋದು, ಇಲ್ಲಾಂದ್ರೆ G20 ಸಮಿಟ್ ಅನ್ನ ಮಾಡಿ ಭಾರತ ಆಫ್ರಿಕನ್ ಯೂನಿಯನ್ ಅನ್ನ G20ಯಲ್ಲಿ ಸೇರಿಸಿಕೊಳ್ಳೋದ್ರೊಂದಿಗೆ ಯಾವ ಆಫ್ರಿಕನ್ ಯೂನಿಯನ್ ಅನ್ನ ಹೊರಗಿಡುವ ರೀತಿಯಲ್ಲಿ ನೋಡ್ಕೊಳ್ಳಲಾಗಿತ್ತೋ ಅದೇ ಆಫ್ರಿಕನ್ ಯೂನಿಯನ್ ಬಂದು ಭಾರತದ ಆಲಿಂಗನವನ್ನ ತಗೊಂಡು G20ಯಲ್ಲಿ ಸೇರ್ಕೊಂಡು ನವದೆಹಲಿಯಲ್ಲಿ ನಡೆದಂತಹ ಒಂದು ಸಮಿಟ್ ಅಲ್ಲಿ ಭಾರತವನ್ನು ಒಂದು ಸೂಪರ್ ಪವರ್ ಅಂತ ಆಫ್ರಿಕನ್ ಯೂನಿಯನ್ ಕರೀತು. ಅಷ್ಟರ ಮಟ್ಟಿಗೆ ಭಾರತ ಅಭಿವೃದ್ಧಿಯಲ್ಲಿ ವೇಗವನ್ನು ದಾಖಲಿಸ್ತಾ ಇದೆ. ಇನ್ನು ಭಾರತ ರಿಸರ್ಚ್ ಹಾಗೆ ಸೈನ್ಸ್ ವಿಚಾರದಲ್ಲಿ ಕೂಡ ಬಹಳ ವೇಗದಲ್ಲಿ ಮುನ್ನುಗ್ತಾ ಇದೆ ಅನ್ನೋದು ಕೂಡ ಸಾಬೀತಾಗ್ತಾ ಇರುವಂತದ್ದು. ಬಾಹ್ಯಾಕಾಶದ ಸಂಶೋಧನೆ ವಿಚಾರದಲ್ಲಿ ಬಹಳ ವೇಗವಾಗಿ ಭಾರತ ಮುನ್ನುಗ್ತಾ ಇದೆ. ಅದು ಕೂಡ ಜಗತ್ತಿನ ಗಮನ ಸೆಳೆಯುವಂತ ಕೆಲಸ ಆಗಿದೆ ನರೇಂದ್ರ ಮೋದಿಯ ಕಾಲದಲ್ಲಿ. ಆಮೇಲೆ ಡಿಜಿಟಲ್ ಎಕಾನಮಿ ಜೊತೆಗೆ ಈಗ ಎಲ್ಲಿ ಹೋದ್ರೂ ಕೂಡ ನೀವು ಕೈಯಲ್ಲಿ ಹಣ ಇಟ್ಕೋಬೇಕಾಗಿಲ್ಲ, ಪರ್ಸಲ್ಲಿ ದುಡ್ಡು ಬೇಕಾಗಿಲ್ಲ, ಫೋನ್ನಲ್ಲೇ ಪೇ ಮಾಡಬಹುದು. ಇದು ತುಂಬಾ ವೇಗದ ಆರ್ಥಿಕತೆಗೆ ಒತ್ತು ಕೊಟ್ಟಿದೆ ಭಾರತದಲ್ಲಿ. ಹಾಗಾಗಿ ರಸ್ತೆಗಳ ಅಭಿವೃದ್ಧಿ ಇರಬಹುದು, ಹಿಂದಿನ ಸರ್ಕಾರಗಳಿಗಿಂತ ಅತ್ಯಂತ ವೇಗದಲ್ಲಿ ನ್ಯಾಷನಲ್ ಹೈವೇಗಳನ್ನು ಅಭಿವೃದ್ಧಿ ಮಾಡ್ತಾ ಇರೋದಿರ್ಬೋದು, ಮೂಲಭೂತ ಸೌಕರ್ಯಕ್ಕೆ ಒತ್ತು ಕೊಡ್ತಾ ಇರುವಂತದ್ದಿರ್ಬೋದು. ಹಾಗೆ ಧಾರ್ಮಿಕ ಪುನರುತ್ಥಾನ ಅಂತ ಬಂದಾಗ ನರೇಂದ್ರ ಮೋದಿ ಅವರ ಬೇರೆ ಬೇರೆ, ಅಂದ್ರೆ ಅಯೋಧ್ಯೆಯ ಶ್ರೀರಾಮ ಮಂದಿರವನ್ನ ಜನರ ಹಣದಿಂದಲೇ ಒಂದು ಕಟ್ಟಿಸಿರುವಂತದ್ದಿರ್ಬೋದು, ಆಮೇಲೆ ವಾರಣಾಸಿಯಲ್ಲಿ, ಕಾಶಿಯಲ್ಲಿ ಈ ಭಾಗಗಳಲ್ಲಿ ಒಂದು ಪುನರುತ್ಥಾನ ಮಾಡಿದ್ದು, ಅಂದ್ರೆ ಸಾವಿರಾರು ವರ್ಷಗಳ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿದ್ದಿರ್ಬೋದು, ಅದನ್ನು ವಿಸ್ತಾರ ಮಾಡಿರುವಂತದ್ದಿರ್ಬೋದು. ಇದು ಬಹುಸಂಖ್ಯಾತ ಹಿಂದೂಗಳಿಗೊಂದು ದೊಡ್ಡ ಖುಷಿಯನ್ನ ತಂದುಕೊಟ್ಟಿದೆ. ಇದು ನರೇಂದ್ರ ಮೋದಿ ಕಾಲದಲ್ಲಿ ಆಗಿರುವಂತ ಒಂದು ಬೆಳವಣಿಗೆ ಅನ್ನುವಂಥದ್ದು ಖುಷಿ. ಹಾಗಾಗಿ ಈ 14 ವರ್ಷಗಳಲ್ಲಿ ನರೇಂದ್ರ ಮೋದಿ ಜಾಗತಿಕ ಮಟ್ಟದಲ್ಲಿ ಭಾರತದ ಶಕ್ತಿ ಏನು ಅನ್ನೋದನ್ನ ತೋರಿಸಿದ್ದಾರೆ. ಅಂದ್ರೆ ಈ ಉಕ್ರೇನ್ ರಷ್ಯಾ ಯುದ್ಧ ಆದಂತ ಸಂದರ್ಭದಲ್ಲಿ ಭಾರತೀಯರನ್ನ ಯಾವುದೇ ಹಾನಿಯಾಗದಂತೆ ಕರ್ಕೊಂಬರೋದಿರ್ಬೋದು, ಅಥವಾ ಯಾವುದೇ ರಾಷ್ಟ್ರಗಳ ನಡುವೆ ಸಂಘರ್ಷ ಆದಾಗ
ಅಲ್ಲಿ ಭಾರತೀಯರನ್ನ ಸೇಫ್ ಆಗಿ ನೋಡ್ಕೊಳ್ಳುವಂಥದ್ದು. ಇದನ್ನ ಅಂದ್ರೆ ಕೆಲವೊಂದನ್ನು ಹೊರತುಪಡಿಸಿ ಈಗ ಪಹಲ್ಗಾಮ್ನಲ್ಲಿ ಆದಂತ ಘಟನೆ, ಹಾಗೆ ಉರಿ, ಬೇರೆ ಬೇರೆ ಸಂದರ್ಭಗಳಲ್ಲಿ 2019 14 ಬೇರೆ ಬೇರೆ ಸಂದರ್ಭಗಳಲ್ಲಾಗಿರುವಂಥ ಭಯೋತ್ಪಾದಕ ಘಟನೆಗಳು ಕೆಲವನ್ನ ಹೊರತುಪಡಿಸಿದ್ರೆ ನರೇಂದ್ರ ಮೋದಿ ಸರ್ಕಾರ ಜಾಗತಿಕವಾಗಿ ಅದರಲ್ಲೂ ಜಿಯೋ ಪೊಲಿಟಿಕ್ಸ್ನಲ್ಲಿ ತುಂಬ ಗಟ್ಟಿಯಾದಂಥ ಹೆಜ್ಜೆಗಳನ್ನು ಊರ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೊಂದು ಶಕ್ತಿ ವೃದ್ಧಿಯಾಗಿದೆ. ಅದು ಮೋದಿ ಅವರ ನಾಯಕತ್ವದಲ್ಲಿ ಅನ್ನುವಂಥದ್ದನ್ನ ಸಹಜವಾಗಿ ವಿರೋಧ ಪಕ್ಷದವರು ಕೂಡ ಮೆಚ್ಕೊಳ್ತಾ ಇದ್ದಾರೆ. ಅದನ್ನ ಉತ್ಪ್ರೇಕ್ಷೆ ಏನು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮೋದಿ ಮಾಡಿರುವಂತ ಸಾಧನೆ 12 ವರ್ಷದಲ್ಲಿ ಕೇವಲ ನೆಹರು ಅವರ 4399 ದಿನಗಳೇನಿತ್ತೋ ಆ ದಾಖಲೆಯನ್ನ ಮುರಿಯೋದಲ್ಲ, ಅಭಿವೃದ್ಧಿಯಲ್ಲಿ ಕೂಡ ನೆಹರು ಕಾಲದಲ್ಲಿ ಇದ್ದಂಥ ಪರಿಸ್ಥಿತಿನೇ ಬೇರೆ. ಆಗಷ್ಟೇ ಸ್ವಾತಂತ್ರ್ಯ ಬಂದಿತ್ತು, ಜನರಿಗೆ ತಿನ್ನೋದಕ್ಕೆ ಅನ್ನ ಕೂಡ ಇರಲಿಲ್ಲ, ಉಳ್ಕೊಳ್ಳೋದಕ್ಕೆ ಮನೆ ಇರಲಿಲ್ಲ. ಅದೆಲ್ಲವನ್ನ ನಿವಾರಿಸಿಕೊಂಡು ಕೂಡ ನೆಹರು ಅವರು ಬಹಳಷ್ಟು ಅಭಿವೃದ್ಧಿಯ ವೇಗವನ್ನು ಪಡ್ಕೊಳ್ಳೋದಕ್ಕೆ ಯೋಜನೆಗಳನ್ನು ತಂದರು. ಪಂಚವಾರ್ಷಿಕ ಯೋಜನೆಗಳಿತ್ತು, ಅದೆಲ್ಲವೂ ಇತ್ತು. ಈಗ ನರೇಂದ್ರ ಮೋದಿಗೆ ಸಿಕ್ಕಂಥ ಅವಕಾಶದಲ್ಲಿ ಅದ್ಭುತವಾಗಿ ಅದನ್ನು ಬಳಸ್ಕೊಂಡು ದೇಶಕ್ಕೆ ಮತ್ತಷ್ಟು ಅಭಿವೃದ್ಧಿಯ ವೇಗವನ್ನು ತಂದುಕೊಡುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಹಾಗಾಗಿ ನರೇಂದ್ರ ಮೋದಿ ಈಗಲೂ ಜಾಗತಿಕ ಮಟ್ಟದಲ್ಲಿ ನಂಬರ್ 1 ನಾಯಕ ಆಗಿ ಭಾರತದಲ್ಲಿ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ 150 ಕೋಟಿ ಜನಸಂಖ್ಯೆ ಇರುವಂತಹ ದೇಶವನ್ನ ಮುನ್ನಡೆಸ್ತಾ ಮತ್ತಷ್ಟು ಜನಪ್ರಿಯತೆಯನ್ನು ಗಳಿಸ್ಕೊಳ್ತಾ ಇದ್ದಾರೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಎಷ್ಟೋ ಹೆಣ್ಮಕ್ಳು ಸರ್ ನಾನು ದಪ್ಪ ಇದ್ದೀನಿ, 90 kg ಇದ್ದೀನಿ ಸರ್, 60 kg ಬರಬೇಕು ಸರ್, ಜೊತೆಗೆ PCOD ಕಂಟ್ರೋಲ್ ಆಗಬೇಕು ಸರ್ ಅಂತ ಯೋಚನೆ ಮಾಡ್ತಿದ್ದೀರಾ. 90 kg ಇಂದ 60 kg ಬರಬೇಕು ಅಂತ ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ನೀವು 60 kg ಬಂದೇ ಬರ್ತೀರಾ.